ನ್ಯೂಸ್ 5ಗೆ ಸ್ವಾಗತ. ಕೊಡಗು ಮೈಸೂರು ಗಡಿಯಲ್ಲಿರುವ ಕಾವೇರಿ ಸೇತುವೆ ಮೇಲಿನಿಂದ ನದಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದ ಕೊಡಗು ಜಿಲ್ಲೆಯ ಸರ್ಕಾರಿ ನೌಕರ ಕೆಎಸ್ ಅರುಣ್ ಕುಮಾರ್ ಮೃತದೇಹ ಪತ್ತೆಯಾಗಿದೆ. ಬುಧವಾರ ನದಿಗೆ ಹಾರಿದ್ದ ಕೊಡಗು ಜಿಲ್ಲಾ ಉಪವಿಭಾಗಾಧಿಕಾರಿ ಕಚೇರಿಯ ಎಫ್ಟಿಎ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅರುಣ್ ಕುಮಾರ್ ಮೃತದೇಹ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದ ಕಾರಣ ಪತ್ತೆಯಾಗಿರಲಿಲ್ಲ. ಪೊಲೀಸ್ ಇಲಾಖೆ, ಎನ್ಡಿಆರ್ಎಫ್, ದುಬಾರೆ ರಿವರ್ ರಾಫ್ಟ್, ಅಗ್ನಿಶಾಮಕ ತುರ್ತು ಸೇವೆಗಳ ತಂಡಗಳು ನಿರಂತರ ಕಾರ್ಯಾಚರಣೆ ನಡೆಸಿದ್ವು. ಇನ್ನು ಕಳೆದ 6 ದಿನಗಳಿಂದ ನಿರಂತರ ಕಾವೇರಿ ನದಿಯಲ್ಲಿ ಮೃತದೇಹಕ್ಕಾಗಿ ಶೋಧ ಕಾರ್ಯಾಚರಣೆ ನಡೆಸಿದ ಹಿನ್ನೆಲೆ ನದಿಗೆ ಹಾರಿದ್ದ ಸ್ಥಳದಿಂದ 5-6 ಕಿಲೋಮೀಟರ್ ದೂರದಲ್ಲಿ ಮುಳ್ಳುಸೋಗೆ ಕೂಡ್ಲೂರು ಗ್ರಾಮ ನಡುವೆ ಕಾವೇರಿ ನದಿ ದಂಡೆಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಕುಶಾಲನಗರ ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಿಒಎಸ್ಪಿ ಗಂಗಾಧರಪ್ಪ, ಕುಶಾಲನಗರ ನಿರೀಕ್ಷಕ ಪ್ರಕಾಶ್, ತಹಶೀಲ್ದಾರ್ ಕಿರಣ್ ಗೌರಯ್ಯ, ಠಾಣಾಧಿಕಾರಿಗಳಾದ ಚಂದ್ರಶೇಖರ್, ಮೋಹನ್ ರಾಜ್ ಸೇರಿದಂತೆ ಶೋಧ ಕಾರ್ಯದಲ್ಲಿ ತೊಡಗಿದ್ದ ವಿವಿಧ ತಂಡದವರು ಹಾಜರಿದ್ದರು. ಕಳೆದ ಬುಧವಾರ ದಿನ ಇಲ್ಲಿ ಅರುಣ್ ಎನ್ನುವಂಥವರು ಕೊಪ್ಪ ಬ್ರಿಡ್ಜಿಂದ ನೀರಿಗೆ ಬಿದ್ದಿದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಕುಶಾಲನಗರದ ಟೌನ್ ಸ್ಟೇಷನ್ ಹಾಗೂ ರೂರಲ್ ಸ್ಟೇಷನಿಂದ ಕರೆ ಬಂದಾಗ ಅದಕ್ಕೆ ಸ್ಪಂದಿಸಿ ನಾವು ದುಬಾರೆ ರಾಫ್ಟಿಂಗ್ ಗೈಡ್ ಅಸೋಸಿಯೇಷನ್ ನಿರಂತರವಾಗಿ ನಾವು 5 ದಿವಸಗಳ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. AC ಕಚೇರಿಯಲ್ಲಿ ಕೆಲಸ ಮಾಡುತ್ತಿರತಕ್ಕಂಥ ಅರುಣ್ರವರ ಮೃತ ಶರೀರವನ್ನು ಹುಡುಕುವಂಥ ಕೆಲಸದಲ್ಲಿ ನಾವು ಕೂಡ ನಿರಂತರ 5 ದಿನಗಳ ಕಾಲ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಕಳೆದ ಶುಕ್ರವಾರ ದಿನ ಒಂದು ಮೃತ ಶರೀರ ಸಿಕ್ತು. ನಾವು ಅದು ಇವ್ರದ್ದು ಅಂತ ಅಂದ್ಕೊಂಡು ನಾವು ಮೇಲೆ ತಗೊಂಡ್ಬಂದ್ವಿ. ಆದರೆ ಅದು ಇವರದ್ದಾಗಿಲ್ಲ. ಅಲ್ಲೇ ಪೊಲೀಸವ್ರನ್ನ ಕೊಟ್ಟ ನಂತರ ನಾವು ಮತ್ತೆ ಅವತ್ತು ಕಾರ್ಯಾಚರಣೆಯಲ್ಲಿ ಅರುಣ್ರವರ ಮೃತ ಶರೀರ ಹುಡುಕುವ ಕಾರ್ಯಾಚರಣೆ ಮತ್ತೆ ಮುಂದುವರಿದ್ವಿ. ನಿರಂತರವಾಗಿ 5 ದಿವಸಗಳ ಕಾಲ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ವಿ. ಇವತ್ತು ಅದಕ್ಕೆ ಒಂದು ಅಂತಿಮ ಸ್ಪರ್ಶತೆ ಕಾಣಿಸುತ್ತಿದೆ ನಮಗೆ. ಕೊನೆಯದಾಗಿ ಅರುಣ್ರವರ ಮೃತ ಶರೀರವನ್ನು ನಾವು ಸುಮಾರು ಕೊಪ್ಪ ಬ್ರಿಡ್ಜಿಂದ 5-6 ಕಿಲೋಮೀಟರ್ ದೂರದಲ್ಲಿ ನಾವು ನಮ್ಮ ರಾಫ್ಟಿಂಗ್ ಗೈಡ್ ಮತ್ತು ನಮ್ಮ ಪೈರವರು ಒಟ್ಟಿಗೆ ಸೇರಿ ಅವರನ್ನು ಕಂಡುಹಿಡಿದು ಇವಾಗ ಮೇಲೆತ್ತುವಂಥ ಕಾರ್ಯದಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಭಾಳಷ್ಟು ದಿನಗಳಿಂದ ಕೊಡಗಿನ ಭಾಳಷ್ಟು ವರ್ಷಗಳಿಂದ ನಮ್ಮ ದುಬಾರೆ ರಾಫ್ಟಿಂಗ್ ಗೈಡ್ಗಳು ಎಲ್ಲೆಲ್ಲಿ ನೀರು ಪಾಲಾಗಿರತಕ್ಕಂಥ ಮೃತ ಶರೀರವನ್ನು ಮೇಲೆತ್ತುವಂತಹ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಅವರು ಯಾವುದೇ ರೀತಿಯ ಆಸೆ ಇಲ್ಲದೆ ಅವರು ಸೇವೆಗೋಸ್ಕರ ಬರ್ತಾ ಇದ್ದಾರೆ. ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ವಿಶೇಷವಾಗಿ ಈ ತಂಡದಲ್ಲಿ ನಾವು ನಿತಂತ್ರವನ್ನು ವಿಶೇಷವಾಗಿ ನಾವು ಗುರುತಿಸ್ತಾ ಇದ್ದೀವಿ. ಪ್ರತಿಯೊಂದರಲ್ಲೂ ಕೂಡ ಇವರು ಭಾಗಿಯಾಗ್ತಾ ಇದ್ದರು. ಇಲ್ಲಿ ಬರುವಂಥ 5 ದಿವಸಗಳ ಕಾರ್ಯಾಚರಣೆಯೂ ನಿತಂತ್ರವರು 5 ದಿವಸಗಳು ಕೂಡ ನಮ್ಮ ಜೊತೆ ಇದ್ದರು. ಅದೇ ರೀತಿ ನಾವು ಇವಾಗ ಕೊಡಗಿನ ಜನತೆಯನ್ನು ನಾವು ವಿಶೇಷವಾಗಿ ಬೇಡಿಕೆಯೊಂದನ್ನು ನೀಡ್ತಾ ಇದ್ದೀವಿ. ಅದೇನೆಂದರೆ ನಾವು ಯಾವುದೇ ರೀತಿಯ ₹1 ಲಾಭಕ್ಕೆ ನಾವು ಬರ್ತಾ ಇಲ್ಲ. ಎಲ್ಲವೂ ಉಚಿತವಾಗಿ ನಾವು ಬರ್ತಾ ಇದ್ದೀವಿ. ನಮ್ಮಲ್ಲಿ ಮುಳುಗು ತಜ್ಞರು ಭಾಳಷ್ಟು ಜನ ಇದ್ದಾರೆ. ಆದರೆ ಆಕ್ಸಿಜನ್ ಕೊರತೆ ಇದೆ. ಮುಳುಗು ತಜ್ಞರು ನಮ್ಮ ನಿತ್ತನು, ಆಮೇಲೆ ಪ್ರತಾಪ, ಸತೀಶು, ರೂಪೇಶು, ಈ ಥರ ತುಂಬ ಜನ ಇದ್ದಾರೆ. ರಾಜೇಶ್ ತುಂಬ ಜನ ಇದ್ದಾರೆ. ಆದರೆ ನಮ್ಮದು ಆಕ್ಸಿಜನ್ ಕೊರತೆ ಇದೆ. ನಾವು ಕೊಡಗಿನ ಜನತೆಯನ್ನು ವಿಶೇಷವಾಗಿ ಬೇಡಿಕೆಯನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಯಾರಾದರೂ ಮುಂದೆ ಬಂದು ನಮ್ಮ ಈ ಒಂದು ತಂಡಕ್ಕೆ ಒಂದು ಆಕ್ಸಿಜನು, ಅದೇ ರೀತಿ ಒಂದು ಸ್ವಿಮ್ಮಿಂಗ್ ಸೂಟು ಯಾರಾದರೂ ಕೊಡುಗೆಯಾಗಿ ನೀಡುವಂಥವ್ರು ಇದ್ದರೆ ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ. ನಾವು ಈ ಉಚಿತ ಸೇವೆ ನಾವು ಎಂದೆಂದಿಗೂ ಈ ಕೊಡಗಿನಲ್ಲಿ ನಾವು ಸೇವೆಯನ್ನು ನಾವು ಮುಂದುವರಿಸ್ತೀವಿ ಅನ್ನೋಂಥ ಭರವಸೆ ಮಾತನ್ನು ನಿಮ್ಗೆಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ.